ಕಾಂಸ್ಯಸ್ಮಿತಾಂ ಹಿರಣ್ಯಪ್ರಾಕಾರ ಮಾರ್ದ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಹ್ವಯೇ ಶ್ರಿಯಂ. ಕಂಚು ನಗೆಯವಳು, ಬಂಗಾರದ ಸುತ್ತು ಪಾಗಾರದವಳು, ಕರುಣೆಯಿಂದೆಸೆವವಳು, ತಣಿಸುವವಳು, ತಾವರೆಯೇ ನೆಲೆದಾಣ, ತಾವರೆಯದೇ ಬಣ್ಣ, ಆ ಸಿರಿಯ ಕರುಣೆಯನ್ನು ಕರೆವೆ ನಿತ್ತ. ಆ ಲಕ್ಷ್ಮೀದೇವಿ ಕಾಂಸ್ಯಸ್ಮಿತ, ಕಂಚು ನಗೆಯವಳು. ಈ ಚೆನ್ನಾಗಿ ತೊಳೆದು ಇಡಲ್ಪಟ್ಟಂಥ ಕಂಚಿನ ಪಾತ್ರ ಥಳಥಳಿಸ್ತಾ ಇರ್ತದೆ. ಅದರಂತೆ ಲಕ್ಷ್ಮೀದೇವಿಯ ನಗು ಕೂಡ ಥಳಥಳಿಸ್ತಾ ಇದೆ ಅಂತ ಅದರ ತಾತ್ಪರ್ಯ. ಮತ್ತೆ ಆಕೆ ಬಂಗಾರದ ದೊಡ್ಡ ದೊಡ್ಡ ಗೋಡೆಗಳ ಹಿಂದೆ ಅರಮನೆಯಲ್ಲಿ ಇದ್ದಾಳೆ ಅಂತ ಒಂದು ತಾತ್ಪರ್ಯ. ಬಂಗಾರದ ಹಿಂದೆ ಆಕೆಯ ರೂಪ ಮುಚ್ಚಿ ಹೋಗಿದೆ. ಬಂಗಾರದ ಸಂಪತ್ತಿನ ಬಯಕೆಯನ್ನು ಬಿಟ್ಟು ಜ್ಞಾನಕ್ಕಾಗಿ ಆಕೆಯನ್ನು ಯಾರು ಆರಾಧಿಸ್ತಾರೆ ಅವರು ಸದ್ಗತಿಯನ್ನು ಪಡೀತಾರೆ. ಹಾಗಾದ್ರ ಅರ್ಥ ಮತ್ತೊಂದು. ಅವಳು ಕರುಣಾರ್ದ್ರಳಾದವಳು, ಕರುಣಾಮೂರ್ತಿ ಆದವಳು, ಜ್ವಲಂತಿ ಪ್ರಕಾಶಮಾನಳಾದವಳು, ಇನ್ನೊಬ್ಬರ ಕಣ್ಣು ಕೋರೈಸುವಂಥ ಸೌಂದರ್ಯ. ಅವಳಿಗೆ ಯಾವುದರ ಬಯಕೆಯೂ ಇಲ್ಲ. ಭಗವಂತನಂತೆ ಆಕೆ ನಿತ್ಯ ತೃಪ್ತಳು. ಆದರೆ ಯಾರು ಭಕ್ತರಿದ್ದಾರೆ ಅವರ ಬಯಕೆಯನ್ನು ಯಾವಾಗಲೂ ಕೂಡ ಈಡೇರಿಸುವಂಥವಳು. ಮತ್ತೆ ಕಮಲದಲ್ಲಿಯೇ ನೆಲೆ ಮಾಡಿಕೊಂಡಿದ್ದಂಥವಳು, ಕಮಲದ ಆಸನದಲ್ಲಿ ಇರುವಂಥವಳು. ಪದ್ಮವರ್ಣ, ಪದ್ಮದಂತೆ ಆಕೆಯ ಬಣ್ಣ ಇದೆ. ತಾಂ ಇಹ ಉಪಹ್ವಯೇ ಶ್ರಿಯಂ, ಅಂತಹ ಲಕ್ಷ್ಮೀದೇವಿಯನ್ನ ಇಲ್ಲಿ ನಾನು ಕರೀತೇನೆ ಅಂತ ಅದರ ತಾತ್ಪರ್ಯ. ನನ್ನವಳು ಹರಸಲಿ ಅಂತ ಅದರ ಅಭಿಪ್ರಾಯ. ನಮಗೀಗಾಗಲೇ ಗೊತ್ತಿರುವಂತೆ ಕಾಂಸೋಸ್ಮಿತಾಂ ಅಂತ ಅನ್ನೋದು ಪ್ರಚಲಿತವಾದ ಪಾಠ. ಅದರ ಬದಲು ಗೋವಿಂದಾಚಾರ್ಯರು, ಈಗಾಗಲೇ ನಾನು ಈ ಹಿಂದೆ ಅನೇಕ ಸಾರಿ ಹೇಳಿದ್ದೆ, ಕಾಂಸ್ಯ ಅಂದರೆ ಕಂಚು, ಕಾಂಸ್ಯಸ್ಮಿತಾಂ ಕಂಚಿನಂತೆ ಹೊಳೆಯುವ ಥಳಿಸುವ ನಗೆ ಉಳ್ಳವಳು ಅಂತ ಅದರ ಅರ್ಥ. ಹಿರಣ್ಯ ಪ್ರಾಕಾರ, ಪ್ರಾಕಾರ ಅಂದರೆ ಗೋಡೆ. ಹಿರಣ್ಯ ಪ್ರಾವಾರ ಅಂದರೆ, ಪ್ರಾವಾರ ಅಂತಲೂ ಒಂದು ಪಾಠ ಇದೆ, ಅದಕ್ಕೂ ಅರ್ಥ ಹೀಗೇನೆ, ಬೇರೆ ಏನಿಲ್ಲ. ಆರ್ದ್ರ ಅಂದರೆ ಆರ್ದ್ರ ನಕ್ಷತ್ರ ದಿವಸ ಹುಟ್ಟಿ ಬಂದವಳು ಅಂತ ಒಂದು ಅರ್ಥ ಆಗ್ಬೋದು. ಅದಕ್ಕೆ ಆಧಾರ ಎಲ್ಲಿದೆ ಅಂತ ನನಗೇನು ಗೊತ್ತಿಲ್ಲ. ಗೋವಿಂದಾಚಾರ್ಯ ಹೇಳಿದ್ದನ್ನು ಹೇಳಿದೆ ಅಷ್ಟೆ. ಕರುಣೆಯಿಂದ ತೊಯ್ದಂಥ ಮನಸ್ಸುಳ್ಳವಳು, ಭಕ್ತರ ಬಗ್ಗೆ ಯಾವತ್ತೂ ಕೂಡ ಕರುಣೆಯನ್ನು ತೋರಿಸುವಂಥವಳು. ಜ್ವಲಂತಿ ಅಂದರೆ ಪ್ರಕಾಶಮಾನಳಾದವಳು, ಅದು ಗೊತ್ತಿದೆ. ತೃಪ್ತ ಅಂದರೆ ನಿತ್ಯ ತೃಪ್ತಳಾದವಳು. ಭಕ್ತರು ಮಾಡುವಂಥ ಸ್ವಲ್ಪವಾದ ಪೂಜೆಯನ್ನು ಕೂಡ ಸ್ವೀಕರಿಸುವವಳು. ಈಗ ಶ್ಲೋಕದ ಶಬ್ದಾರ್ಥ ಹೀಗೆ: ಕಾಂಸ್ಯ ಅಂದರೆ ಕಂಚು, ಅದು ಗೊತ್ತಿದೆ. ತೃಪ್ತ, ಹಿರಣ್ಯ ಅಂದರೆ ಬಂಗಾರ, ಪ್ರಾಕಾರ ಅಂದರೆ ಗೋಡೆ, ಆರ್ದ್ರಾಂ ಜ್ವಲಂತೀಂ ತೃಪ್ತ ಅಂದರೆ ನಿತ್ಯ ತೃಪ್ತಳಾದವಳು, ತರ್ಪಯಂತೀಂ ಇನ್ನೊಬ್ಬರನ್ನ
ತೃಪ್ತಳನ್ನಾಗಿ ಮಾಡುವಂಥವಳು, ಎಲ್ಲರಿಗೂ ಕೂಡ ತೃಪ್ತಿಯನ್ನು ಕೊಡುವಂಥವಳು. ಪದ್ಮೇ ಸ್ಥಿತ ಅಂದರೆ ಇರುವಂಥವಳು. ಪದ್ಮೆ ಅಂದರೆ ಕಮಲದಲ್ಲಿ, ಪದ್ಮವರ್ಣಾಮ್ ಅಂದರೆ ಕಮಲದಂತೆ ಬಣ್ಣ ಇದ್ದವಳು. ತಾಮ್ ಅಂತಹ ಶ್ರೀಯಂ ಲಕ್ಷ್ಮೀದೇವಿಯನ್ನು ಇಹ ನನ್ನ ಬಳಿಗೆ ಉಪಹ್ವಯೇ ನಾನು ಆಹ್ವಾನಿಸ್ತೇನೆ ಅಂತ ಅದರ ಅಭಿಪ್ರಾಯ. ತಾಮಿಹ ಉಪಹ್ವಯೇ ಶ್ರಿಯಂ. ಇದಿಷ್ಟು ಒಂದು ಪಾಠ ಆಯಿತು. ಕಾಂಸ್ಯಸ್ಮಿತಾಮ್ ಅಂತ ಒಂದು ಹೇಳಿದ್ರೆ ಅದಕ್ಕೆ ಏನು ಕಾಂಸೋಸ್ಮಿತಾಮ್ ಅನ್ನೋದಕ್ಕೆ ಅರ್ಥ ನೋಡೋಣ ಈಗ ಮುಂದೆ. ಅದಕ್ಕಿಂತ ಮುಂಚೆ ವರದಾಭಯ ಶುಕ ಪುಸ್ತಕ ಕಲಿತಾಂ ಕಮಲ ಮಧ್ಯಗಾಂ ಕಲಯೇ ಕಮಲಾಂ ಸಸ್ಮಿತವದನಾಂ ಕನಕಾವರಣ ಸ್ಥಿತಾಂ ಕಾಂಚಿತ್ ಅಂತ ಕನಕಲಕ್ಷ್ಮಿಯ ರೂಪ ಇದು ಅಂತ ವರ್ಣನೆ ಮಾಡ್ತಾರೆ. ಈ ವರಹಸ್ತ, ಅಭಯಹಸ್ತ, ಕೈಯಲ್ಲೊಂದು ಗಿಣಿ ಮತ್ತೆ ಪುಸ್ತಕ ಇದನ್ನೆಲ್ಲ ಇಟ್ಕೊಂಡಿದ್ದಾಳೆ, ಕಮಲದ ನಡುವೆ ಇದ್ದಾಳೆ. ಅಂಥವಳು ಸಸ್ಮಿತಾವದನ, ಮಂದಹಾಸದಿಂದ ಕೂಡಿದಂಥ ನಗು ಇದ್ದವಳು. ಅಂತಿದು ಕನಕಲಕ್ಷ್ಮಿಯ ವರ್ಣನೆ ಅಂತ ಕೇಳಿ ಬರ್ತದೆ. ಕಾಂಸೋಸ್ಮಿತಾಮ್ ಅನ್ನೋದಕ್ಕೆ ಹೀಗೆ ಪಾಂಗ್ರಿಯ ಆಚಾರ್ಯರದ್ದು ವ್ಯಾಖ್ಯಾನ ಇದೆ. ಕಾಮ್ ಅಂದರೆ ಸುಖ ಸ್ವರೂಪಳಾದವಳು. ಸೋಸ್ಮಿತ ಅಲ್ಲಿ ಉಸ್ಮಿತ ಅಂತ ಏನಿದೆಯಲ್ಲ ಅದನ್ನ ಆ ಉ ಸ್ಮಿತ ಅಂತ ಹೀಗೆ ಪದಚ್ಛೇದಕ್ಕೆ ನಾವು ಒಳಪಡಿಸ್ಬೇಕು. ಆ ಅಂದರೆ ಸ್ವಲ್ಪ ಅಂತ ಅರ್ಥ, ಉ ಅಂದರೆ ಉಕ್ಕಿ ಬಂದದ್ದು ಅಂತ, ಸ್ಮಿತ ಅಂದರೆ ನಗು. ಆ ಮತ್ತು ಉ ಎರಡು ಸೇರಿ ಓ ಆಗ್ತದೆ. ಹಾಗಾಗಿ ಒಟ್ಟು ಓ ಸ್ಮಿತ ಅಂತ ಆಗ್ತದೆ. ಅದಕ್ಕೆ ಸ ಅಂತ ಸೇರಿಸ್ಕೊಂಡ್ರೆ ಸ ಅಂದರೆ ಸಹಿತಳಾದವಳು ಅಂತ ಅರ್ಥ. ಸ ಉಸ್ಮಿತ ಸೋಸ್ಮಿತ ಅಂತ ಆಗ್ತದೆ. ಒಟ್ಟು ಸೋಸ್ಮಿತ ಅಂತ ಹೀಗೆ ಆಗಬೇಕಾದ್ರೆ ಸ ಮೊದಲಿರಬೇಕು, ಆಮೇಲೆ ಆ ಪ್ಲಸ್ ಉ ಇರಬೇಕು. ಆ ಪ್ಲಸ್ ಉ ಎರಡು ಸೇರಿ ಗುಣಸಂಧಿಯಾಗಿ ಓಸ್ಮಿತ ಅಂತ ಆಗ್ತದೆ. ಉಕ್ಕಿ ಬಂದ ಕಿರುಣಗೆ ಅಂತ ಅರ್ಥ ಆಗ್ತದೆ ಅದಕ್ಕೆ. ಆದ್ದರಿಂದ ಸ ಕೂಡಿದವಳು, ಹೀಗೆ ಆ ಗುಣಸಂಧಿ ಎಲ್ಲ ಆಗಿ ಅದಾದ್ಮೇಲೆ ಸ ಉಸ್ಮಿತ ಅಂತ ಅಲ್ಲಿ ಮತ್ತೊಂದ್ಸರಿ ಗುಣಸಂಧಿ ಆಗ್ತದೆ. ಒಟ್ಟು ಸೋಸ್ಮಿತ ಅಂತ ಹೀಗೆ ರೂಪ ಆಗ್ಲಿಕ್ಕೆ ಸಾಧ್ಯ. ಇದು ಸೋಸ್ಮಿತಾಮ್ ಅಂತ ಪಾಠ ಇದ್ರೆ ಅದಕ್ಕೆ ಅರ್ಥ. ಕಾಂಸ್ಯಸ್ಮಿತಾಮ್ ಅಂತಿದ್ರೆ ಚೆನ್ನಾಗಿರ್ತದೆ ಅಂತ ನನಗೆ ಕಂಡದ್ರಿಂದ ಗೋವಿಂದಾಚಾರ್ಯ ಹೇಳಿದಂತಹ ಪಾಠವನ್ನೇ ನಾನು ಕೆಲವು ಕಾಲದಿಂದ ಅನುಸರಿಸ್ತಾ ಇದ್ದೇನೆ. ನಿಮಗೆ ಯಾವ ಪಾಠ ರುಚಿರವಾಗಿ ಕಾಣ್ತದೋ ಆ ಪಾಠವನ್ನು ನೀವೆಲ್ಲರೂ ಕೂಡ ಅನುಸರಿಸ್ಬೋದು.